ದಲಿತರಿಗೆ ಮೀಸಲಿಟ್ಟಂತಹ ಅನುದಾನ ದುರ್ಬಳಕೆ ಆರೋಪ. ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ದಲಿತರಿಗೆ ಮೀಸಲಿಟ್ಟಂತಹ ಅನುದಾನ ಡಿವಾಟ್ ಆಗಿದೆ. ಬಿಜೆಪಿ ದಾಖಲೆ ನೀಡಿದೆ. ದಲಿತರಿಗೆ ಮೀಸಲಿಟ್ಟಂತಹ ಅನುದಾನ ದುರ್ಬಳಕೆ ಆರೋಪ. ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ದಲಿತರಿಗೆ ಮೀಸಲಿಟ್ಟಂತಹ ಅನುದಾನ ಡೈವರ್ಟ್ ಆಗಿದೆ. ಬಿಜೆಪಿ ದಾಖಲೆ ನೀಡಲಿ. ಬಿಜೆಪಿ ಅವರು ಸುಮ್ಮನೆ ಆರೋಪವನ್ನ ಮಾಡುವುದು ಬಿಟ್ಟು ದಾಖಲೆಯನ್ನ ನೀಡಲಿ. ಎಸ್ಸಿಪಿ ಟಿಎಸ್ಪಿ ಅನುದಾನ ಡೈವರ್ಟ್ ಆಗಿದ್ದು ಬಿಜೆಪಿಯ ಕಾಲದಲ್ಲಿ ಅದನ್ನ ಅಂದಿನ ಸಿಎಂ ಬೊಮ್ಮಾಯಿ ಅವರೇ ಸ್ವತಃ ಒಪ್ಪಿಕೊಂಡಿದ್ರು. ಈಗ ಅದೇ ಬಿಜೆಪಿ ನಾಯಕರು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನಿಜವಾದ ಕಾಳಜಿ ಇದ್ದರೆ ಬಿಜೆಪಿ ಕೇಂದ್ರದಿಂದ ಅನುದಾನವನ್ನ ತರಿಸಿಕೊಡಲೇ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಹೇಳಿಕೆ. ಎಸ್ ವೀಕ್ಷಕರೇ, ದಲಿತರಿಗೆ ನೋಡಿ ಒಂದು ನಿಮಿಷ ಅದು ಹೇಳ್ತಾ ಇರೋದಲ್ಲ ಸರ್. ಈಗ ನಾವು SCP TSP ಅನುದಾನವನ್ನ ಬಳಕೆ ಮಾಡಿದ್ರೆ ಮೂರೇ ವಿಧಾನಗಳಿರೋದು, 7A BC, ಕರೆಕ್ಟಾ? ಇದು ಯಾವ್ದು ಉಲ್ಲಂಘನೆ ಆಗ್ತಾ ಇದೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಒಂದು ನಿಮಿಷ ಸರ್, ಯಾವುದೇ ಯೋಜನೆ ಇರ್ಬೋದು. ಐ ಕ್ಯಾನ್ ಯೂಸ್ ಇಟ್ ಫಾರ್ ಗ್ಯಾರಂಟಿ, ಐ ಕ್ಯಾನ್ ಯೂಸ್ ಇಟ್ ಫಾರ್ ITBT, ಎನಿಥಿಂಗ್, ಆಸ್ ಲಾಂಗ್ ಆಸ್ ದ ಬೆನಿಫಿಷಿಯರಿ ಈಸ್ SC ST. ಈಗ ಉದಾಹರಣೆಗೆ ನನ್ನ ಇಲಾಖೆನಲ್ಲೇ ತಗೊಳ್ಳಿ, ನಂದು 100 ರೂಪಾಯಿ ಇದ್ರೆ 24 ರೂಪಾಯಿ 10 ಪೈಸಾ ನಾನು SC ST ನವೋದ್ಯಮಗಳಿಗೆ ಕೊಡ್ಬೋದು. ನಮ್ದಾದಂತ ಒಂದು ಎಲಿವೇಟ್ ಪ್ರೋಗ್ರಾಮ್ ಇದೆ, ಉನ್ನತಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಕೊಡ್ಬೋದು. ಆ ಯೋಜನೆಯನ್ನ ಬಿಟ್ಟು SC ST ಗಳಿಗೆ ಬಿಟ್ಟು ನಾನು ಜನರಲ್ ಅವರಿಗೆ ಕೊಟ್ರೆ, ಬ್ಯಾಕ್ವರ್ಡ್ ಕೊಟ್ರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ. ಗ್ಯಾರಂಟಿ ಯೋಜನೆಗಳು ಜನರಲ್ ಆಗಿ ಎಲ್ಲರಿಗೂ ಎಲ್ಲಾ ಸಮುದಾಯದವರಿಗೂ ಮಾಡಿರೋದು. ಬಟ್ ಆದ್ರೆ ಈಗ 2025-26ರಲ್ಲಿ ಎಲ್ಲರಿಗೂ ಅಂದ್ರೆ ಇನ್ಕ್ಲೂಡಿಂಗ್ SC ST ಅಲ್ವಾ ಸರ್? ಓನ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದೀರಿ. ಏನಂದ್ರೆ ಅನ್ನಭಾಗ್ಯ ಯೋಜನೆಗೆ 1,600 ಕೋಟಿ, ಇವನಿಗೆ 162, ಶಕ್ತಿ ಯೋಜನೆಗೆ 1500, ಗೃಹ ಜ್ಯೋತಿಗೆ 2,600, ಗೃಹಲಕ್ಷ್ಮಿಗೆ 7,400. ಸೊ ಯಾವ ನಿಯಮ ಉಲ್ಲಂಘನೆ ಮಾಡಿದೀವಿ ಹೇಳಿ ನನಗೆ? ಮತ್ತೆ ಹಾಗಿದ್ರೆ ನೀವು ಜನರಲ್ ಅವ್ರಿಗೂ ಮತ್ತೆ ಸೊ ಈಗ ಎಕ್ಸಾಂಪಲ್ ಯಾವುದೋ ಒಂದು ಹಣದಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ತದೆ. ಇಫ್ ಐ ಆಮ್ ಏಬಲ್ ಟು ಐಡೆಂಟಿಫೈ ಈ SC ST ರೈತರು ಇಷ್ಟು ಜನ ಇದ್ದಾರೆ, ಇದು 100 ಕೋಟಿ ಪ್ರಾಜೆಕ್ಟ್ ಇದೆ, ಅದರಲ್ಲಿ 10 ಕೋಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.